ಇವತ್ತು ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಅದು ಏನೋವ ಕಾರಲ್ಲಿ ಬಂದಿರ್ತಾರೆ ಶಿವರಾಮೇಗೌಡ ಕಾರ್ ನಿಲ್ಲಿಸಿದ್ದಾರೆ. ಶಿವರಾಮೇಗೌಡ ಕಾರ್ ನಿಲ್ಲಿಸಿ ಹೋಟೆಲಲ್ಲಿ ಬರೋದು ವಿದ್ಯಾ ನೋಡಿ ವಿದ್ಯಾ ಓಡೋಗಿ ಬಚ್ಚಿಟ್ಕೊಂಡ್ಬಿಡ್ತಾ ಹೋಟೆಲಲ್ಲಿ. ವಿದ್ಯಾ ಓಡೋಗಿ ಹೋಟೆಲಲ್ಲಿ ಬಚ್ಚಿಟ್ಕೊಂಡ. ಯಾಕಮ್ಮ ಓಡಿ ಬಂದಿ ಅಂತೆಲ್ಲ ಹೇಳಿದೆ. ಅದು ಅಂತೆಲ್ಲ ಹೇಳಿದೆ. ಅದು ಶಿವರಾಮೇಗೌಡ ಮಿನಿಸ್ಟ್ರು ನಿಮ್ಮ ಮಾವನವ ಅಂತಂದರೆ ಅದು ನಿಮ್ಗೆ ಹೆಂಗೆ ಗೊತ್ತು ಅಂತಂದರೆ ನಮ್ಗೆ ಹೆಂಗೂ ಗೊತ್ತು ಬಿಡಪ್ಪ, ನಾವು ಹೆಂಗೋ ಅವರು ಲೇಬರ್ಗಳಿಗೆ ತಲೆನೇ ತೆಗೆಸಿ ಕಾಫಿ ಕುಡ್ಕೊಂಡು ಹೋಗೋಣ ಬಾ ಅಂತೆಲ್ಲ ಹೇಳಿದ್ರು. ಅಯ್ಯೋ ಶಿವನೇ ನಂಗೆ ಗೊತ್ತೇ ಆಗಲಿಲ್ಲ ಅಂತ ವಿದ್ಯೆ ಹೊಡೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಈ ಕಡೆಯಿಂದ ಅವರು ಓನರ್ ಹೋಗವ ನಿಮ್ಮ ಮಾವ ಬರ್ತಾ ಇದ್ದಾನ ಎಲ್ಲಾದರೂ ಇಲ್ಲ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಮಾವ ಗೊತ್ತಿಲ್ಲ ಅಂತಂದರೆ ಅಲ್ಲ ಇಲ್ಲಿ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಓಡೋಗಿ ಔಚ್ಕೊಳ್ಳವ ಅಂತೆಲ್ಲ ಹೇಳ್ತಾರೆ. ಅವಾಗ ಓಡೋಗಿ ಓಡೋಗಿ ಬಚ್ಚಿಟ್ಕೊಂಡು ಅವಾಗ ಶಿವರಾಮೇಗೌಡ ಒಳಗಡೆ ಬರ್ತಾರೆ. ಒಳಗಡೆ ಬಂದು ಅವಾಗ ಅವ್ರು ಒಳಗಡೆ ಬರ್ತಾರೆ. ಅವ್ರು ಒಳಗಡೆ ಬಂದಿದ್ದು ನೋಡಿ ಈ ಕಡೆಯಿಂದ ಓನರೇ ಬಂದು ಮಾತಾಡ್ತಾನೆ. ಗೌಡ್ರೆ ಏನು ಬೇಕು ಅಂತೆಲ್ಲ ಹೇಳಿದಾಗ ಅದು ಏನಿಲ್ಲ ನಮಸ್ಕಾರ ಸರ್ ಅಂತೆಲ್ಲ ಹೇಳಿದಾಗ ಬಡವನ ಒಟ್ಟಿಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಯ್ತು, ಏನು ಕೊಡಲಿ ಕಾಫಿ ತಿಂಡಿ ಎಲ್ಲ ಏನು ಬೇಡ ಎಲ್ರಿಗೂ ಕಾಫಿ ಕೊಡುವ ಅಂತೆಲ್ಲ ಹೇಳ್ತಾರೆ. ಅವರು 6 ಕಾಫಿ ತೊಗೊಂಬನ್ನಿ ಅಂತೆಲ್ಲ ಹೇಳ್ತಾರೆ. 6 ಕಾಫಿ ತೊಗೊಬ ಅಂತಂದರೆ ಅಣ್ಣ ಬರ್ತಾನೆ. ಆವಾಗ ಅಣ್ಣ ಬಂದಾಗ ಬೇಡ ಒಂದು ಹೆಣ್ಮಕ್ಳ ತಲೆ ಕಟ್ ಕಳಿಸು ಅಂತೆಲ್ಲ ಹೇಳ್ತಾರೆ. ಈ ಹೆಣ್ಮಕ್ಳು ಕೂಡ ಅಲ್ಲಪ್ಪ ಆಚೆ ಕಡೆ ನಿಂತು ಬಾವುಟ ಬೀಸ್ತಿದ್ರಲ್ಲ ಆ ಹೆಣ್ಮಕ್ಳ ತಲೆ ಕಳಿಸು ಅಂತೆಲ್ಲ ಹೇಳಿದಾಗ ಅವಾಗ ವಿದ್ಯಾ ಗಾಬರಿ ಆಗ್ಬಿಡ್ತಾಳೆ. ಹುಡುಕ್ತಾ ಇರ್ತಾರೆ ಶಿವರಾಮೇಗೌಡ ವಿದ್ಯಾನ ಹುಡುಕ್ತಾ ಇದ್ರೆ ವಿದ್ಯಾ ಸಿಗಲ್ಲಲ್ಲ. ಅವಾಗ ವಿದ್ಯಾನ ಕೈಯಲ್ಲಿ ಕಟ್ ಕಳಿಸ್ತಾರೆ. ವಿದ್ಯಾನ ನೋಡಿಬಿಟ್ಟು ಅವಾಗ ಅವರು ಡ್ರೈವರ್ ಇದು ಅವ್ರ PA ವೆಂಕಟೇಶಿ ಅಂತ ಇರ್ತಾರಲ್ಲ ಅವರು ಅಯ್ಯೋ ವಿದ್ಯಾ ಮೇಡಮ್ ಅಂತೆಲ್ಲ ಗುರ್ತಿಡಿದ್ಬಿಡ್ತಾನೆ. ವಿದ್ಯಾ ಮೇಡಮ್ ಅಂತೇಳಿ ಗುರ್ತಿಡ್ತಿಲ್ಲ. ಶಿವರಾಮೇಗೌಡ ತುಂಬ ಅಂದರೆ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಏನು ಜಗಳ ಮಾಡೋಕ್ಕೆ ಹೋಗಲ್ಲ, ಇಲ್ಲಿ ಸೈಲೆಂಟ್ ಆಗಿ ಇರ್ತಾರೆ. ಯಾಕಂದರೆ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ. ಏನಿಲ್ಲ ಇದು ಗೌಡ್ರ ಸೊಸೆ ಎಲ್ಲಿ ಕೆಲಸ ಮಾಡ್ತಾಳಲ್ಲ ಮಿನಿಸ್ಟ್ರು ಸೊಸೆ ಅಂತೆಲ್ಲ ಹೇಳಿ ಇವರು ಜನ ಎಲ್ಲ ಮಾತಾಡ್ತಾರಲ್ಲೋ ಅವ್ರ ಮಗ ಸೊಸೆದು ಡೈವರ್ಸ್ ಕೇಸ್ ಕೋರ್ಟಲ್ಲಿ ನಡೀತಾ ಏನೂ ತೊಂದರೆ ಆಗಿರಬೇಕು, ಮನೇಲಿ ಏನೋ ವ್ಯತ್ಯಾಸ ಆಗಿದಂಗೈತಿ, ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರಾ ಅಂತೆಲ್ಲ ಅವರೆಲ್ಲ ಮಾತಾಡ್ಕೊತಾ ಇರ್ತಾರೆ. ಶಿವರಾಮೇಗೌಡ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ. ಅವಾಗ ನೋಡ್ಬಿಡ್ತಾರೆ ವಿದ್ಯಾ ಕಾಫಿ ಕೊಡೋಕೆ ಹೋಗಿ ಕೈ ನಡಕ್ತಾ ಇರ್ತೈತೆ. ವಿದ್ಯೆ ಅಂತ ನಡಕ್ತಾ ಇದ್ರೂ ಸಾರ್ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾ ಕುಡಿಯಲ್ಲ ಕಾಫಿ ಕನ್ಫರ್ಮ್ ಮಾಡ್ಕೊಳಕ್ಕಾಗಿ ಬಂದಿರ್ತಾರೆ. ಎದ್ದೋಗ್ತಾರೆ. ಅದೇ ಟೈಮಿಗೆ ಈ ಕಡೆಯಿಂದ ಈ ಹೋಟ್ಲು ಓನರ್ ಹೋಯ್ತು ಎಲ್ಲ ಸರ್ವನಾಶ ಆಗೋಯ್ತು, ನನ್ನ ಬದುಕಿ ಹಾಳಾಗೋಯ್ತು ಅಂತೆಲ್ಲ ಹೇಳಿ ಅಂತಾರೆ. ಗೌಡ್ರು ನೀನು ಇಲ್ಲಿ ತಿಳ್ಕೊಂಡು ಇಲ್ಲಿ ತನಕ ಬಂದಿದ್ದಾರ ಅಂತೆಲ್ಲ ಹೇಳಿ ಚಿಂತೆ ಬಿಡೋದಿಲ್ಲ ಅಂತೆಲ್ಲ ಹೇಳಿ ಆಡ್ತಾ ಇರ್ತಾನೆ. ನಾನು ಇಷ್ಟು ದಿವಸ ಕೆಲಸ ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ಯಾ, ಈಗ ಗೊತ್ತಾಯ್ತು ನಿಮ್ಗೆ ಇಷ್ಟು ದಿವಸ ಕೆಲಸ ನಾನು ಹೋಟ್ಲು ಇರೋ ಕೊಡೋದಿಲ್ಲ ಈ ಕಡೆ ಅವ್ರು ಒಳಗಡೆ ಹೋಗ್ತಾರೆ. ಅಮ್ಮಮ್ಮ ಇದು ಮೋನ ಅಂತ ಕೂಗ್ತಾ ಇರ್ತಾರೆ. ಅದು ಏನಂತೆ ಅಂತೆಲ್ಲ ಕೇಳಿದಾಗ ಅದು ಶಿವರಾಮ ಮತ್ತು ಗೋವಿಂದ ಇನ್ನೂ ಯಾಕೋ ಬಂದಿಲ್ಲಲ್ಲಿ ಅಂತೆಲ್ಲ ಹೇಳಿ ಅಮ್ಮಮ್ಮ ಹುಡುಕ್ತಾ ಇರ್ತಾನೆ. ಇದೇನೆ ಈಟೊತ್ತಾದರೆ ಶಿವರಾಮ ಗೋವಿಂದನು ಬಂದಿಲ್ಲಲ್ಲ ಅಂದ ಮಧ್ಯಾಹ್ನ ಎಲ್ಲ ಹೊರಗಡೆ ಹೋದ್ರೆ ಇನ್ನೇನು ಬರ್ಬೋದು, ಫೋನ್ ಮಾಡಿದೆ ಕಟ್ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ದ. ಮತ್ತೆ ಬಂದ್ರೆ ನೋಡಿ ಅಂತೆಲ್ಲ ಹೇಳ್ದ. ಆ ಕಡೆಯಿಂದ ಗೋವಿಂದ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡಿರ್ತಾನೆ. ಶಿವರಾಮ ಅಂತೆಲ್ಲ ಹೇಳಿದೆ. ಮುಖ ಯಾಕೆ ಏನು ಮಾಡ್ಕೊಂಡಿದ್ದೀನಿ, ಏನು ಸಮಸ್ಯೆ ಅಂತೆಲ್ಲ ಕೇಳ್ತಲ್ಲ. ಗೋವಿಂದ ಅಂತೆಲ್ಲ ಏನಾಗಲ್ಲ ಅಂತ ಕೇಳ್ತಲ್ಲ ಅಮ್ಮಮ್ಮ ಕೇಳಿದ್ರೂ ಅವರು ಹೇಳಲ್ಲ. ನಿನ್ನೆ ಕೇಳ್ತಾ ಇರೋದು ಏನಿಲ್ಲ ಅಂತ ಅಮ್ಮಮ್ಮ ಅಜ್ಜಿಯವ್ರು ಕೇಳ್ತಾರೆ. ಅಮ್ಮಮ್ಮ ಅಜ್ಜಿಯವ್ರು ಕೇಳಿದಾಗ ಅದು ನಿನ್ನ ಮೊಮ್ಮಗಳು ಅನ್ನಿಸ್ಕೊಂಡಾಳಲ್ಲ ವಿದ್ಯಾನ ಕರಿ ಅಂತೆಲ್ಲ ಹೇಳ್ತಾರೆ. ಕರಿ ಅಂತೆಲ್ಲ ಹೇಳಿದಾಗ ನೀನು ಹೇಳ ಅಂದೆ ಕರಿ ಏನು ತಪ್ಪು ಮಾಡಿದಾಳ ಅಂದ್ರೆ ಏನು ತಪ್ಪು ಮಾಡಿದಳು ಒಪ್ಪು ಮಾಡಿದಳ ತಪ್ಪು ಮಾಡಿದಳು ನೆಪ ಆಮೇಲೆ ಗೊತ್ತಾಗುತ್ತೆ
ಮೊದಲು ಬರ ಕೇಳವ ಅಂತೆಲ್ಲ ಹೇಳ್ತಾನೆ. ಸರಿ ಕಣಪ್ಪ ಅಂತಂದ್ರೆ ಇಲ್ಲೇ ವಿದ್ಯಾ ಎಲ್ಲಿದ್ದೀನಿ ಅಂತ ಕೇಳಿದಾಗ ಅಮ್ಮಮ್ಮ ಈಗಿನ ಅಟ್ಟಿಗೆ ಬಂದಿದ್ದೀನಿ ಅಮ್ಮಮ್ಮ ಅಂತೆಲ್ಲ ಹೇಳ್ತಾರ. ಸರಿ ಬಾ ಇಲ್ಲಿಗೆ ಅಂತೆಲ್ಲ ಹೇಳ್ತಾ ಅವಾಗ ಕರೀತಾರ. ಅವಾಗ ವಿದ್ಯಾ ಬರ್ತಾಳೆ. ಹೇಳಮ್ಮಮ್ಮ ಅಂತೆಲ್ಲ ಹೇಳ್ದ. ವಿದ್ಯಾ ಎಲ್ಲೇ ಇದೆಯಾ ಇಲ್ಲಿ ಬಾರೆ ಅಂತೆಲ್ಲ ಹೇಳಿ ಕರೀತಾರ ಮನೆ ಹತ್ರ. ಈಗ ತಾನೇ ಅಟ್ಟಿಗೆ ಬಂದೆ ಕಣಮ್ಮ. ಸರಿ ನೀನು ಹೊಸಿಟ್ಟಿದ್ರೆ ಮನೆಗೆ ಬಾ ಅಂತೆಲ್ಲ ಹೇಳಿ. ಸರಿ ಅಮ್ಮಮ್ಮ ಗೊತ್ತಿರ್ತೈತೆ ವಿದ್ಯಾಗೆ ಇವು ಶಿವರಾಮೇಗೌಡ ಎಲ್ಲರಿಗೂ ಗೊತ್ತಿರ್ತದೆ. ಬಟ್ ಅಮ್ಮಮ್ಮಗ ಇವ್ರಿಗೆ ಗೊತ್ತಿರೋದಿಲ್ಲ ಏನಾಗುತ್ತೆ ಬರ್ತಾಳಂತೆ ಕಂಡ್ಲ ಅಂತಲ್ಲ. ಏನೋ ತಪ್ಪು ಮಾಡಿದ್ದೇಗೆ ಈಗ ಅಲ್ಲ ಮಾಡಲ್ಲ ಶಿವರಾಮ ಅದೇನು ಅಂತ ಅಂದಾಗ ಕೋಪ ಮಾಡ್ಕೊಂಡು ಅವ ಅದೇ ನನಗೆ ವಿದ್ಯೆ ಬರ್ತಾಳೆ. ವಿದ್ಯಾ ಬಂದು ವಿದ್ಯಾ ಬಂದಿದ್ದು ನೋಡಿ ಇಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅವರು. ಶಿವರಾಮ ಈ ಜೊತೆ ಎಲ್ಲಿ ಹೋಗಿದ್ರು ಕೇಳವ ಅಂತ ಶಿವರಾಮೇಗೌಡ ಕೇಳ್ತಾನೆ. ಶಿವರಾಮೇಗೌಡ ಕೇಳ್ದಾಗ ಹೋಟ್ಲಿಂದ ಕೆಲಸ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳ ಅಮ್ಮಮ್ಮ. ಅವಳೆಲ್ಲಿಂದ ಬರ್ತಾ ಇದ್ದಾಳ ಅಂತ ಕೇಳವ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ವಿದ್ಯಾ ಆಯಿತು ಶಿವರಾಮೆ ಅದು ಹೋಟ್ಲಿಂದ ಕೆಲಸ ಮಾಡಿ ಬರ್ತಾ ಇದ್ದೀನಿ ಅಂತಲೇ. ಅಯ್ಯೋ ತಲೆಯಲ್ಲಿ ಮೆದುಳಿಲ್ವಾ ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದಾಳ ಅಂತೇಳಿ ಅಮ್ಮಮ್ಮ ಬೈದಾರ. ಅಮ್ಮ ಅದು ಸರಿ ಹೋಟ್ಲಲ್ಲಿ ಕೆಲಸ ಮಾಡೋ ಅಂಥದ್ದರ್ದು ಇವಳು ಕೆಲ್ಸಕ್ಕೆ ಹೋಗ್ತಾರೆ ಮನೆ ಯಾರಿಗಾದ್ರೂ ಗೊತ್ತೇ ಅಂತೆಲ್ಲ ಹೇಳ್ದೆ. ಗೊತ್ತೇ ಅಂತೆಲ್ಲ ಕೋಪ ಮಾಡ್ಕೊಂಡು ಅವಾಗ ಸಾವಿತ್ರಿ ಕೈ ಎತ್ತಾಳ, ಈಶ್ವರಿ ಕೈ ಎತ್ತಾಳ. ಈಶ್ವರಿ ಮಗಳು ಸಾವಿತ್ರಿ ಮಗಳು ಎಲ್ಲಿ ಕಾಯ್ತಾಳೆ. ನಿಮ್ಮೆಲ್ಲ ಗೊತ್ತು ಮೂಲ ಅಂದರೆ ನಂಗೆ ಗೊತ್ತಿಲ್ರಿ ನಿಜವಾಗ್ಲೂ ಗೊತ್ತಿಲ್ರಿ ಅಂತೆಲ್ಲ ಹೇಳ್ತಾಳ. ಹೌದು ಭಾವ ನಿಮ್ಮೆಲ್ಲರಿಗೂ ಗೊತ್ತು ಅಂತೆಲ್ಲ ಹೇಳ್ತಾಳೆ. ನೀನು ಆ ಕೆಲಸಕ್ಕೆ ಹೋಗ್ಬೇಡ ಅಂತ ನೀನು ಹೇಳಿದ್ರು ಅಂತ ಸಾವಿತ್ರಿ ಇವರೆಲ್ಲ ಹೇಳಿದ್ರು ಕೂಡ ಹೋಗುವಂಥ ಕೆಲ್ಸಕ್ಕೆ ಹೋಗುವಂಥ ದರ್ದು ಏನೈತೆ ಅಂತ ಗೋವಿಂದನೂ ಜಗಳ ಆಡ್ತಾನೆ. ಅದು ಚಿತ್ರಾನು ಈ ಮತ್ತು ಏನಂದ್ರಿ ಇವಳಲ್ಲಿ ನಮ್ಮ ಮಾತು ಕೇಳ್ತಾಳೆ ದೊಡ್ಡಪ್ಪ ನಮ್ಗೆ ಗೊತ್ತಿರೋದೇ ಆಯ್ತಲ್ಲ ನಾವು ಮಾವ ಅಂತೆಲ್ಲ ಇವರು ಒಂದಕ್ಕೊಂದು ಚಾಡಿ ಹಚ್ತಾನೆ ಇದೆ. ಯಾರು ಎಷ್ಟೇ ಚಾಡಿ ಹಚ್ಚಿದ್ರು ವಿದ್ಯೆ ನನಗೆ ಅವಶ್ಯಕತೆ ಇದೆ ನಾನು ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಅಂಥ ಅವಶ್ಯಕತೆ ಏನಿದೆ ಅಂತೆಲ್ಲ ಹೇಳಿ ಗೋವಿಂದ ಕೇಳಿದಾಗ ನಮ್ಮ ಅವ್ರಿಗೇನೇ ಅವ್ರು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ತಂದೆ ತಾಯಿಗೆ ಅವ್ರ ಹತ್ರ ನಾನು ದುಡ್ಡು ಕೈ ಚಾಚಿದ್ದಲ್ಲ ನನ್ನ ತಾಳಿ ಕಟ್ಟಿದ ಗಂಡನೇ ನನ್ನ ಹತ್ರ ಮಗು ನಂದಲ್ಲ ಅಂತ ಹೇಳ್ತಾ ಇರೋ ಗಂಡನ ಹತ್ರ ದುಡ್ಡಿಗೆಲ್ಲ ಯಾರ ಹತ್ರ ಕೈ ಚಾಚಿದ್ದೆ ನಾನು ಅಂತೆಲ್ಲ ಹೇಳಿದಾಗ ನಮ್ಮಮ್ಮ ವಿದ್ಯೆಗೆ ಸಪೋರ್ಟ್ ಮಾಡಿ ನೋಡ್ಕೊಂಡ. ಅವಳು ಔಟೌಸಲ್ಲಿ 6 ತಿಂಗಳು ಕೋರ್ಟಲ್ಲಿ ಹೇಳಿದ್ರ ಔಟೌಸಲ್ಲಿ ಇರಬೇಕಂತ ಹೇಳಿದ್ರೆ ಸಂಬಂಧ ಆ ಮನೆಗೆ ಬಾಡಿಗೆನೂ ಕರೆಂಟ್ ಬಿಲ್ಲು ಎಲ್ಲ ಕಟ್ತಾನಂತ ಮೋಹನ ಕೂಡ ಹ್ಞೂ ಅಂತಾನೆ. ಇಷ್ಟೆಲ್ಲ ಆಗಿದ್ರೆ ನನಗೆ ಗೊತ್ತಿಲ್ಲಲ್ಲ ಅಂತ ಶಿವರಾಮೇಗೌಡ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಭದ್ರಾನು ಏನು ಮಾತಾಡಲ್ಲ ಇಲ್ಲ ನಂಗೆ ಗೊತ್ತಿದೆ ಕೆಲ್ಸಕ್ಕೆ ಹೋಗೋದು ಹೋಗ್ಲಾರ್ದು ಅಂತೆಲ್ಲ ಹೇಳಿ ಫುಲ್ ಜಗಳ ಜೋರು ಇರ್ತೈತಿ. ಇವತ್ತಿಂದು ಜಗಳ ಜೋರು ನಡೀತಾ ಇರ್ಬೇಕಾದ್ರೆ ಈ ಕಡೆಯಿಂದ ಇವ್ರು ಹೇಳ್ತಾನೆ ಇರ್ತಾರೆ. ಅವರಿಗೆ ಇಷ್ಟೇ ಸಾಗಲ್ಲ ಮೊದಲೇ ಜಗಳ ಹಚ್ಚಿದವರು ನೋಡು ಮಾವ ಸ್ವಾಭಿಮಾನದಿಂದ ನಾನು ದುಡಿತಾ ಇದ್ದೀನಿ ನಮ್ಮ ಭಾವನ ಮರ್ಯಾದೆ ತೆಗಿತೀನಿ ಅಂತ ಈಶ್ವರ ಹೇಳಿದ್ರೆ ಮರ್ಯಾದೆ ತೆಗೆದು ನಾನೇನು ಭಿಕ್ಷೆ ಬೇಡಿದ್ದೀನ ಯಾರಿಗಾದ್ರೂ ಮೋಸ ವಂಚನೆ ದರೋಡೆ ಏನಾದರೂ ಮಾಡಿದ್ದೀನ ನಾನೇನು ಮಾಡಿಲ್ಲ. ನನ್ನ ಪಾಡಿಗೆ ನಾನು ಸಂಪಾದನೆ ಮಾಡ್ತೇನೆ. ಸ್ವಾಭಿಮಾನದ ಹೋಟ್ಲಲ್ಲಿ ಕೆಲಸ ಮಾಡೋದು ಅವಮಾನ ಏನತ್ತೆ ಅಂತೆಲ್ಲ ವಿದ್ಯಾ ಕೇಳ್ತಾಳೆ. ವಿದ್ಯಾ ಕೇಳಿದಾಗ ಆವಾಗ ಶಿವರಾಮೇಗೌಡ ಅಂದರೆ ನೋಡು ಭಾವ ನಿಮ್ಮ ಎದುರಿಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರ ಅಂತೆಲ್ಲ ಹೇಳ್ತಾ ಇದ್ದ. ಸ್ವಾಭಿಮಾನದಿಂದ ಧೈರ್ಯದಿಂದ ಮಾತಾಡೋಕ್ಕೆ ಏನು ಭಯ ಅಂತ ಅಮ್ಮನಿಗೆ ಸಪೋರ್ಟ್ ಕೊಡ್ತಾನೆ. ಅಮ್ಮನಿಗೆ ಸಪೋರ್ಟ್ ಕೊಟ್ಟು ನನಗೂ ಗೊತ್ತಿಲ್ಲ ಅಂತೆಲ್ಲ ನಿಮ್ಮೆಲ್ಲರಿಗೂ ಗೊತ್ತು ನನಗೆ ಹೇಳಿಲ್ಲ ಅಂತ ಶಿವರಾಮೇಗೌಡ ಮತ್ತು ಆಮೇಲೆ ಗೋವಿಂದ ಅವರೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಕೂಡ ಅಮ್ಮಮ್ಮ ಮಾತ್ರ ಸಪೋರ್ಟ್ ಮಾಡ್ತಲ್ಲ. ತನ್ನ ಓದಿಗೆ ಸಹಾಯ ಆಗಬೇಕು, ತಾನು ಯಾರ ಮುಂದೆ ಬಿಟ್ಟೆ ಕೈಗೆ ಚಾಚಬಾರ್ದು, ತನ್ನ ಹೊಟ್ಟೆಲಿರೋ ಮಗುವಿನ ಭವಿಷ್ಯ ನೋಡಿಕೊಂಡೆ ಅವಳು ಮಾಡ್ತಾ ಇರೋದು ನನಗೂ ಗೊತ್ತಿದೆ. ನನಗೂ ಗೊತ್ತಿರೋದು ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಅಮ್ಮಮ್ಮ ಹೇಳ್ತಾಳೆ. ಅಮ್ಮಮ್ಮ ಹೇಳಿದಾಗ ಚೆನ್ನಾಗಿದೆ ಅದನ್ನ ಪಾಪ ವಿದ್ಯೆನೇ ಎಲ್ಲ ಮನೆ ಮಂದಿ ಎಲ್ಲ ಬೈತಾ ಇದ್ರು ಕೂಡ ವಿದ್ಯೆ ಯಾರಿಗೂ ಹೆದರ್ಕೊಂಡ್ಲಾರ್ದ ಎಲ್ಲರಿಗೂ ಸರಿಯಾಗಿ ಜವಾಬು ಕೊಡ್ತಾನೆ ಇರ್ತಾಳೆ. ಲಾಸ್ಟ್ ಫುಲ್ ಎಪಿಸೋಡ್ ಆದಾಗ 3/4 ಎಪಿಸೋಡ್ ಇಲ್ಲೇ ಇದೆ ಜಗಳದ್ದು ಇದೆ ದುಡ್ಡಿನ ಅವಶ್ಯಕತೆ ಇದ್ದಾರೆ ಅಂತೆಲ್ಲ ಅಮ್ಮಮ್ಮನ ಸಪೋರ್ಟ್ ಮಾಡ್ತಾಳೆ. ಗೋವಿಂದಾಗೂ ಅವ್ರು ಸ್ವಲ್ಪ ಮಾತಾಡ್ತಾರೆ, ಸ್ವಲ್ಪ ಜಗಳ ಆಗುತ್ತೆ ಅಲ್ಲಿ. ಅದಕ್ಕೆ ದುಡ್ಡು ಕಾಸು ಬೇಕಲ್ವೇ ಓದೋಕ್ಕೆ, ತನ್ನ ಕೆಲಸಕ್ಕೆ ತಾನು ಮದುವೆ ಮಾಡಿಕೊಂಡು ಬದುಕ್ತಾ ಇದ್ದಾಳೆ. ಅವಳು ಓದೋಕ್ಕೆ ದುಡ್ಡು ಬೇಕಲ್ವೇ, ಎಲ್ಲರಿಗೂ ಗೊತ್ತಿರುತ್ತಲ್ಲ ವಿದ್ಯಾ ಊಟ ಮಾಡಿ ಕಾಲೇಜ್ ಫೀಸ್ ಕಟ್ಕೊಂಡಾಳ ಅಂತ. ಅದಕ್ಕೋಸ್ಕರ ಅವಳು ಕೆಲಸ ಮಾಡೋ ಅವಶ್ಯಕತೆ ಇದ್ದೇ ಇದೆ ಅಂತೆಲ್ಲ ಹೇಳಿ ಅಮ್ಮಮ್ಮನೂ ಫುಲ್ ಸಪೋರ್ಟ್ ಕೊಡ್ತಾರೆ. ನೋಡು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದು
ಅವ್ರ ಎದುರಿಗೂ ಕೈ ಚಾಚ್ಕೊಂಡು ಹೋಗಿಲ್ಲ. ಅದೆಲ್ಲ ನಿಮಗೆಲ್ಲಿ ಅರ್ಥ ಆಗುತ್ತೆ, ಅದು ಗೊತ್ತೇ ಇಲ್ವಲ್ಲ ನಿಮ್ಗಂತ ಅಮ್ಮಮ್ಮ ಬೈದು ಬಿಡ್ತಾಳೆ ಎಲ್ಲರಿಗೂ. ಇನ್ನು ತಾನು ಕಟ್ಕೊಂಡು ಬಂದು ತನ್ನನ್ನೇ ದೂರ ಮಾಡಿ ಹೊಂಟಾರ ಅಂತ ಅವ್ರ ಮುಂದೆ ಕೈ ಚಾಚೋಕ್ಕೆ ಇಷ್ಟ ಇದೆ, ಅವಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅಮ್ಮಮ್ಮನೂ ಕನ್ವಿನ್ಸ್ ಮಾಡಿ ಹೇಳ್ತಾ ಇರ್ತಾಳೆ ಎಲ್ಲರಿಗೂ. ಅಮ್ಮಮ್ಮನೂ ಕನ್ವಿನ್ಸ್ 6 ತಿಂಗಳು ಇದೇ ಮನೇಲಿ ಇರಬೇಕು ಅನ್ನೋದಕ್ಕೆ ಕರೆಂಟ್ ಬಿಲ್ಲಿಂದ ಹಿಡಿದು ಮನೆಗೆ ತಿಂಗಳ ಬಾಡಿಗೆ ಕಟ್ತಾಳೆ, ಕರೆಂಟ್ ಬಿಲ್ ಕಟ್ತಾಳೆ ಅಂತ ಅಮ್ಮಮ್ಮ ಎಲ್ಲ ಹೇಳ್ತಾಳೆ. ಶಿವರಾಮೇಗೌಡ ಗೊತ್ತಿರಲ್ಲ ಇದು ಯಾವ ವಿಚಾರ. ಅವರು ಮೇಡಮ್ ಅವರು ಕೂಡ ಮಾಡ್ತಾ ಇರ್ತಾರೆ. ತಾನು ಓದೋದ್ರ ಜೊತೆಗೆ ಹಗಲು ರಾತ್ರಿ ಅಂದರೆ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಯಾರು ಮುಂದುಗೊಂಡೆ ತಲೆ ತಗ್ಗಿಸ್ಕದ್ದೆ ತನ್ನ ಖರ್ಚನ್ನು ತಾನೇ ಸಂಪಾದಿಸ್ಕೊತಾಳ ಅನ್ನೋದೇನಾದರೂ ನಿನಗೆ ಗೊತ್ತಿದೆಯಾ ಮಗನೇ ಅಂತೆಲ್ಲ ಹೇಳಿ ಕೇಳ್ತಾಳ.